ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಗ್ರೀನ್ ಚಿಲ್ಲಿ ರೈಸ್ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ನೀವು ಬೇಕಂದ್ರೆ ಇದಕ್ಕೆ ನಿಂಬೆ ಹಣ್ಣು ರಸ ಹಿಂಡ್ಕೋಬಹುದು. ಲಂಚ್ ಬಾಕ್ಸ್ಗಾದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ಅಷ್ಟೊಂದು ಪಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ಆಮೇಲೆ ಒಂದು 6 ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫುಲ್ಲು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಬೇಕಾದ್ರೆ ಆಯಿಲ್ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬಹುದು. ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅಷ್ಟೇ. ಎಲ್ಲ ಫ್ರೈ ಮಾಡಿ ಅದೇ ಒಂದು ಪ್ಲೇಟಲ್ಲಿ ತಗೊಬಿಡೋಣ. ತಗೊಂಡು ಅದು ಸ್ವಲ್ಪ ತಣ್ಣಗೆ ಹಾಕಿ ಬಿಡಬೇಕು. ಆಮೇಲೆ ಅದೇ ಪಾನಲ್ಲೇ ಸ್ವಲ್ಪ ಜೀರಿಗೆ ಹಾಕ್ಕೊಬಿಡೋಣ. ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜೀರಿಗೆನ ಸ್ವಲ್ಪ ಹುರಿದಾದ್ಮೇಲೆ ಅದೇ ತಕೊಬಿಟ್ಟು ಎಲ್ಲ ಒಂದು ಮಿಕ್ಸಿ ಜಾರ್ದಾಗ ಹಾಕ್ಕೊಬಿಡೋಣ. ಮಿಕ್ಸಿ ಜಾರ್ದಾಗ ಹಾಕ್ಕೊಬಿಟ್ಟು ಮತ್ತೆ ಹಂಗೆ ಮಿಕ್ಸಿ ಒಂದೆರಡು ರೌಂಡ್ ಹಾಕಿದ್ರೆ ಸಾಕು. ಆಮೇಲೆ ಮತ್ತೆ ಅದೇ ಪ್ಯಾನಲ್ಲಿ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕಿ, ಆಯಿಲ್ ಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕಿ, ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಯಾಕೆ ಬೇಗ ಹಾಕಿದ್ವಿ ಅಂದ್ರೆ ಕರಿಬೇವು ಸೊಪ್ಪು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಲಾಸ್ಟಲ್ಲಿ ಹಾಕಿದ್ರೆ ಅದು ತಿನ್ನಕ್ಕಾಗಲ್ಲ, ಸೈಡ್ಗೆ ಎತ್ತು ಹಾಕ್ಬೇಕಾಗುತ್ತೆ. ಅದಕ್ಕೆ ಅದು ಸ್ವಲ್ಪ ಎಲ್ಲ ಬಿಸಿ ಆದ್ಮೇಲೆ ಅದ್ರ ಜೊತೆಗೆ ನಾವು ಮಿಕ್ಸಿಗೆ ಹಾಕೊಂಡಿದ್ದೀವಲ್ಲ ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು ಆವಾಗ ಉಪ್ಪು ಹಾಕಿಲ್ಲ, ಇವಾಗ ಹಾಕ್ತೀನಿ. ಆಮೇಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೊಂಡ್ರೆ ಸರಿ ಹೋಗುತ್ತೆ. ಉಪ್ಪು ಹಾಕೊಂಡು ಎಲ್ಲ ನೀಟಾಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಚೆನ್ನಾಗಿರ್ಬೇಕು. ಟೇಸ್ಟು ನೋಡಿದ್ರೇನೆ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಪುರಿ ಮಾಡಿರೋ ಅನ್ನ ಎಲ್ಲ ಅದಕ್ಕೆ ಹಾಕ್ಕೊಬಿಡೋಣ. ಹಾಕೊಂಡು ಎಲ್ಲ ನೀಟಾಗಿ ಕೆಳಗಡೆ ಮೇಲ್ಗಡೆ ಕೆಳಗಡೆಗೆಲ್ಲ ನೀಟಾಗಿ ತಿರ್ಸ್ಕೊಬಿಡೋಣ. ತಿರ್ಸ್ಕೊಂಡು ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣು ರಸ ಹಿಂಡ್ಕೊಂಡ್ರೆ ಸಾಕು. ನಿಮ್ಗೆ ನಿಂಬೆ ಹಣ್ಣು ರಸ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಾನು ಈ ಲಂಚ್ ಬಾಕ್ಸ್ ರೆಸಿಪಿ ಡೈಲಿ ಒಂದಿರ್ತೀನಿ. ಯಾರಾದರೂ ಹೊಸದಾಗಿ ನೋಡೋರು ಲಂಚ್ ಬಾಕ್ಸ್ ರೆಸಿಪಿ ಬೇಕಂದ್ರೆ ನನ್ನ ಚಾನಲ್ನು ಫಾಲೋ ಆಗಿ. ನಾನು ಡೈಲಿ ಮಾಡ್ತೀನಿ, ಆದರೆ ಇವತ್ತಿಂದ ಡೈಲಿ ಇಕ್ಕಲ್ಲ ಅನ್ಕೊಂಡಿದ್ದೀನಿ. ಹೌದಾ, ಚೆನ್ನಾಗಿದೆ. ಇದನ್ನ ತಗೊಂಡು ಹೋಗ್ಬಿಟ್ಟು ನೀವು ಮಧ್ಯಾಹ್ನ 1:30 ತಿಂದ್ರೂ ಖಾರ ಹಂಗೆ ಇರುತ್ತೆ, ಸೂಪರ್ ಆಗಿರುತ್ತೆ. ಬಾಯ್.